ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಫಿಕ್ಸ್, ಅನುಮಾನವೇ ಬೇಡ. ರಾಜ್ಯ ರಾಜಕೀಯದ ಬಗ್ಗೆ ಭವಿಷ್ಯ ನುಡಿದ ಕೆಎಸ್ ಈಶ್ವರಪ್ಪ 2 ತಿಂಗಳು ಕಾದು ನೋಡಿ, ಎಲ್ಲಿವರೆಗೆ ಬೇಕಾದರೂ ಹೋಗುತ್ತೆ ಅಂಥೇಳಿ ಹೇಳಿಕೆಗಳನ್ನು ನೀಡಿದ್ದಾರೆ ಈಶ್ವರಪ್ಪನವರು. ಕೇವಲ 2 ತಿಂಗಳು ಕಾದು ನೋಡಿದ್ರೆ ಸಾಕು, ಎಲ್ಲಿವರೆಗೂ ಬೇಕಾದರೂ ಕೂಡ ಇದು ಹೋಗುತ್ತೆ. ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಇದು ಸಿಎಂ DCM ಅವರಿಗೂ ಕೂಡ ಗೊತ್ತಿರುವಂಥದ್ದೇ. ಅಧಿಕಾರದ ದಾಹದಿಂದ ಇವರು ಅಭಿವೃದ್ಧಿ ಕಡೆಗಣಿಸ್ತಾ ಇದ್ದಾರೆ, ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇಲ್ಲ. ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡುವ ಪ್ರಯತ್ನ ನಡೆಸಿದ್ರು, ಆದರೆ ನಾವೇ ದೊಡ್ಡವರು ಎಂದುಕೊಂಡಿದ್ದಂತಹ ಮುಸ್ಲಿಮರಿಗೆ ನಿರಾಸೆ ಆಯಿತು. ಮುಸಲ್ಮಾನರಿಗೆ ಓಟಿಗಾಗಿ ನಮ್ಮನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತ ಈಗ ತಿಳಿದಿದೆ. ಮುಸ್ಲಿಂ ಸಮುದಾಯವನ್ನೇ ನಂಬಿದ್ದ ಪಕ್ಷ ದಾವಣಗೆರೆ ಮೂಲದ ಛಿದ್ರ ಆಗಿದೆ. ಸದ್ಯಕ್ಕೆ ಈಗ ಕಾಂಗ್ರೆಸ್ ಇನ್ನು ಮುಂದೆ ಕಾಂಗ್ರೆಸ್ಗೆ ಭವಿಷ್ಯವಿಲ್ಲ ಅಂತೇಳಿ ಕೆಎಸ್ ಈಶ್ವರಪ್ಪ ಅವರು ಹೇಳಿಕೆ ಒಂದನ್ನು ನೀಡಿದ್ದಾರೆ. ಸದ್ಯದ ಮಟ್ಟಿಗೆ CM ಅವ್ರಿಗೂ ಗೊತ್ತು, DCM ಅವ್ರಿಗೂ ಗೊತ್ತು, ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆಗೋದು ಖಂಡಿತ. ಯಾಕೆಂತಂದರೆ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ, ಎಲ್ಲವೂ ಕೂಡ ಹಿನ್ನಡೆ ಆಗ್ತಾ ಇದೆ. ಇವರು ಪವರ್ ಶೇರಿಂಗ್ ಕಿತ್ತಾಟದಲ್ಲಿ ಅಥವಾ ಈ ರೀತಿಯಾಗಿ ಸಚಿವ ಸಂಪುಟ ಪುನರಚನೆ ಈ ರೀತಿಯಾಗಿ ಇದರಲ್ಲೇ ಬ್ಯುಸಿಯಾಗಿದ್ದಾರೆ ಹೊರತು ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕೆ ಇವರು ಮುಂದಾಗ್ತಾ ಇಲ್ಲ. ಅಭಿವೃದ್ಧಿ ಕಾರ್ಯಗಳನ್ನು ಇವರು ಕಡೆಗಣಿಸ್ತಾ ಇದ್ದಾರೆ ಅಂಥೇಳಿ ಕೆಎಸ್ ಈಶ್ವರಪ್ಪ ಅವರು ಈ ಒಂದು ರಾಜ್ಯ ರಾಜಕೀಯದ ಬಗ್ಗೆ ಭವಿಷ್ಯವನ್ನು ನುಡಿದಿದ್ದಾರೆ. ಆದರೆ ಒಂದು ಕಡೆ ಈ ಒಂದು ಟಿಕೆಟ್ ಆಕಾಂಕ್ಷೆ ಆಗಿರ್ಬೋದು, ಅವ್ರಿಗೂ ಮುಸಲ್ಮಾನ್ಗಳು ಅವ್ರಿಗೂ ಕೂಡ ಒಂದು ಕಡೆ ಬೇಸರ ಆಗಿದೆ. ಮುಸ್ಲಿಂ ಸಮುದಾಯವನ್ನೇ ನಂಬಿದಂತಹ ಪಕ್ಷ ದಾವಣಗೆರೆ ಮೂಲದ ಪಕ್ಷ ಏನಿದೆ, ಸದ್ಯಕ್ಕೆ ಮುಸಲ್ಮಾನರು ಒಂದು ಕಡೆ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದರ ಜೊತೆಗೆ ರಾಜ್ಯ ರಾಜಕೀಯದಲ್ಲಿ ಒಂದು ಕಾಂಗ್ರೆಸ್ ಮುರಿದು ಬೀಳಲಿದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಮಾತುಗಳು ಕೂಡ ಕೇಳಿಬಂದಿದೆ. ಕಾಂಗ್ರೆಸ್ ಬೇಕು ಅನ್ನಂತ ಪ್ರಯತ್ನ ನಡೆಸ್ತು. ಹಿಂದೂಗಳಿಗೆ ಟಿಕೆಟ್ ಕೊಡಬೇಕು ಅಂತ ಯಾರ ಕೇಳಿದ್ರೆ ಅವ್ನು ಕೋಮುವಾದಿ ಆಗ್ತಿದ್ದ. ಬಿಡಿ, ಅದಾಯ್ತು. ಇದಾದ ನಂತರ ಮುಸಲ್ಮಾನರನ್ನೇ ನೆಚ್ಕೊಂಡಿದ್ದಂತ ಕಾಂಗ್ರೆಸ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದಾವಣಗೆರೆ ಮುಖಾಂತರ ಕಾಂಗ್ರೆಸ್ ಪಕ್ಷವೇ ಇವತ್ತು ಛಿದ್ರ ಆಗೋ ಸ್ಥಿತಿ ಬಂದಿದೆ. ಮುಸಲ್ಮಾನ್ ನಾಯಕರು ಅಷ್ಟೇ ಅಲ್ಲ, ಜಮೀರ್ ಅಹಮದ್ದು, ಆಮೇಲೆ ರಿಜ್ವಾನು, ಸಲೀಂ ಅಹಮದ್ದು ಎಲ್ಲರೂ ಕೂಡ ತಾವೇ ಮುಸಲ್ಮಾನ್ ನಾಯಕರು ಅನ್ನೋಂಥ ಬಿಂಬಿಸಕ್ ಪ್ರಯತ್ನ ನಡೆಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮುಸಲ್ಮಾನರನ್ನೇ ನೆಚ್ಕೊಂಡು ಕಾಂಗ್ರೆಸ್ ಪಕ್ಷ ಒಂದು ರೀತಿಯ ಉಸಿರಾಟ ನಡೆಸ್ತಾ ಇದೆ. ದೇಶದ ಎಲ್ಲಾ ಕಡೆನೂ ಕಾಂಗ್ರೆಸ್ ನಿರ್ನಾಮ ಆಗೋಗಿದೆ. ಬಹಳ ಕಡೆ ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನರನ್ನೇ ನೆಚ್ಕೊಂಡು ಕಾಂಗ್ರೆಸ್ ಉಸಿರಾಡ್ತಾ ಇತ್ತು. ದಾವಣಗೆರೆಯಿಂದ ಈ ಮುಸಲ್ಮಾನರಿಗೂ ಕೂಡ ನಮ್ಮನ್ನ ಇಷ್ಟು ವರ್ಷ ಈ ಕಾಂಗ್ರೆಸ್ ಬಳಸ್ಕೊಂಡಿದ್ದು ನಮ್ಮ ಓಟಿಗೋಸ್ಕರ ಅಂತ ಮುಸಲ್ಮಾನರಿಗೂ ಅರ್ಥ ಆಗ್ತಾ ಇದೆ. ಹಾಗಾಗಿ ನಾನು ಅದಕ್ಕೋಸ್ಕರ ಹೇಳಿದೆ, ಇನ್ನು 2 ತಿಂಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣ ಯಾವ ಸ್ಥಿತಿಗೆ ಬೇಕಾದ್ರೂ ಹೋಗ್ಬೋದು. ಇನ್ನು ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ, ಆ ಒಂದು ಸಮಸ್ಯೆಗಳತ್ತ ಇವರು ಗಮನ ಹರಿಸಬೇಕು. ಆದರೆ ಸಮಸ್ಯೆಗಳನ್ನೆಲ್ಲ ಇವರು ಕಡೆಗಣಿಸ್ತಾ ಇದ್ದಾರೆ, ಅಭಿವೃದ್ಧಿಗಳನ್ನು ಕೂಡ ಕಡೆಗಣಿಸ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಇನ್ನೂ 2 ತಿಂಗಳು ಕಾದು ನೋಡಿ ನೀವು, ರಾಜ್ಯ ರಾಜಕಾರಣ ಯಾವ ಹಂತಕ್ಕೆ ಬೇಕಾದರೂ ತಲುಪಬಹುದು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆ ಒಂದನ್ನು ನೀಡಿದ್ದಾರೆ.